ಬೆಳೀಲಿಕ್ಕೆ ಒಂದು ರೀತಿಯಲ್ಲಿ ಪುಣ್ಯ ಮಾಡಿದ್ದೇನೆ ಅಂತ ಅನಿಸ್ತದೆ ಹಾಸನಿಗೆ ಅವ್ರ ಮೇಲೆ. ಹಾಸನಿಗೆ ಊರು. ಯಾಕೆಂದ್ರೆ ನಾವೆಲ್ಲ ಇನ್ನು 5-6ನೇ ವಯಸ್ಸಿನಲ್ಲಿರುವಾಗಲೇ ನಮ್ಮೂರಿಗೆ ಶಿವರಾಮ್ ಕಾರಂತರು ಬಂದು 4 ದಿನ 6 ದಿನ ಉಳಿತಿದ್ರು, ವರ್ಷದಲ್ಲಿ 2 ದಿವಸ. ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನ ಮೂಕಾಭಿನಯ ಮಾಡ್ತಾರೆ. ಅವರು ಮಡದಿ ಮೃದಂಗ ಬಾರಿಸ್ತಾರೆ. ಕೃಷ್ಣರಾಯರು ಬಂದಿದ್ರು. ಇವರನ್ನೆಲ್ಲ ನೋಡೋ ಭಾಗ್ಯ ನಮಗೆ ಹಾಸನಿಗೆ ಸಿಕ್ತು ಅಂತ ಅವನ್ನೆಲ್ಲ ನೋಡ್ತಾ ನೀವು ಬೆಳೆದ್ರಿ. ನಿಮ್ಮ ಕುಟುಂಬದ ಹಿನ್ನೆಲೆ ಹೇಗಿತ್ತು? ನನ್ನ ಕುಟುಂಬದಲ್ಲಿ ನನ್ನ ತಂದೆಯವರು 4 ಜನ ಅಣ್ತಂಬಂದಿದ್ರು. ಅದರಲ್ಲಿ ನನ್ನ ದೊಡ್ಡಪ್ಪ ಮತ್ತು ಒಬ್ಬ ಚಿಕ್ಕಪ್ಪ ಮೂಕರಾಗಿದ್ರು. ಅವರಿಗೆ ಮದುವೆ ಅಥವಾ ಮಕ್ಕಳು ಯಾವುದೂ ಇರಲಿಲ್ಲ. ಅವರೆಲ್ಲರೂ ಈ 4 ಜನ ನಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಗಲಿ ದುಡಿದು ದುಂಡಿ ಮನೆ ಅಂತ ನಮ್ದು ಮನೆ ಹೆಸರು. ನಮ್ಮ ಅಜ್ಜನ ಅಜ್ಜ, ಯಾವುದೋ ಕಾಲದ ಅಜ್ಜ, ಗಣೇಶ್ ಪಾಲ್ ಗಣಪತಿಯ ದೇವರ ಅರ್ಚಕರಾಗಿದ್ದರು. ಹಂಗ ದುಂಡಿ ಮನೆ ಅಂತ ನಿಮ್ಮ ಕುಟುಂಬಕ್ಕೆ ಬಂದ. ಈ ನಮ್ಮ ತಂದೆಯವರೆಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡಿ ತೋಟ ಗದ್ದೆ ಇದನ್ನೆಲ್ಲ ಉಳುಮೆ ಮಾಡಿ ನಿರ್ವಹಣೆ ಮಾಡಿ ನಮ್ಮ ಮನೆ ದುಂಡಿ ಮನೆ ಅನ್ನೋದನ್ನ ಒಂದು ಹೆಸರು ಉಳ್ಳಂತ ಒಂದು ಮನೆಯನ್ನಾಗಿ ಮಾಡಿ. ಕಡೆಗೆ ನಿಮ್ಮ ಶಾಲಾಭ್ಯಾಸದ ಬಗ್ಗೆ? ಶಾಲಾಭ್ಯಾಸ ಹಾಸನಿಗಿ ಶಾಲೆಯಲ್ಲಿ ಒಂದು 7ನೇ ಕ್ಲಾಸಿನ ತನಕ ವಿದ್ಯಾಭ್ಯಾಸ. ಆಗಿನ ಕಾಲದ ಶಿಕ್ಷಣ ಅಂದ್ರೆ ನಮ್ಮ ತಂದೆಯವರಿಗೆ ಬಹಳ ದೊಡ್ಡ ಮಹತ್ವಾಕಾಂಕ್ಷೆ, ಮಕ್ಕಳೆಲ್ಲ ಒಳ್ಳೇದಾಗಿ ಓದ್ಲಿ ಅಂತ. ನಮ್ಮ ಮನೆಯಲ್ಲೇ ಊಟ ಹಾಕಿ ಶಿಕ್ಷಕರನ್ನು ತಂದಿಟ್ಟು, ಶಿಕ್ಷಕರಿಗೆ ಅವರದೇ ಆದ ಮನೆ ಇರ್ತಾ ಇರಲಿಲ್ಲ. ರಮೇಶ್ವರ ದಾರು ಭಂಡಾರಿ ಅಂತ ನನ್ನ 4ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ನನ್ನ ವಿದ್ಯಾಗುರುಗಳು. ಅವರು ನಮ್ಮ ಮನೆಯಲ್ಲೇ ಉಳ್ಕೊಂಡು ಹಗಲು ರಾತ್ರಿ ನನಗೆ ಪಾಠ ಕಲಿಸ್ತಾರೆ. ನನಗೆ ಗಣಿತ ಅಂದ್ರೆ ತುಂಬಾ ಕಷ್ಟದ ವಿಷಯ, ಆದರೆ ಸಾಹಿತ್ಯ ಮತ್ತೆ ಭೂಗೋಳ ಇದೆಲ್ಲ ಹೆಚ್ಚು ಪ್ರಿಯವಾದ ವಿಷಯ. ಅವರು ಏನಾದ್ರು ಶಾಲೆ ವಿಶೇಷ ಕಾರ್ಯಕ್ರಮ ಬಂದ್ರೆ ಒಂದು ಪೇಜಿನ ಭಾಷಣ ಮಾಡಿಕೊಂಡು ಬಾಗಿಲ ಮರೆಯಲ್ಲಿ ನಿಂತ್ಕೊಂಡು ನನ್ನನ್ನು ಓದಿಸ್ತಾ ಇದ್ದೆ. ಆಮೇಲೆ ನೀನೇ ಅದನ್ನು ಬಂದು ಹೇಳುವ ಬಿಟ್ಟು ಅಂತ. ಹಾಗಾಗಿ ನಾನು ಇವತ್ತು 4 ಮಂದಿ ಎದುರು ಮಾತಾಡೋದು ಕಲ್ತ್ವಿ ಅಂತ ಆ ಪುಣ್ಯ ಗುರುಗಳನ್ನ ಪ್ರಾಥಮಿಕ ಶಿಕ್ಷಣನೇ ಕಾರಣ ಆಯಿತು. ಸರ್, ನೀವು ಈ ನಾಟಕ ರಂಗಕ್ಕೆ ಬರಲಿಕ್ಕೆ ಹೇಗೆ ಪ್ರೇರಣೆ ಮತ್ತು ಆ ಕಾಲ ಸಂದರ್ಭ? ನಾನು 78ನೇ ಇಸ್ವಿಯಿಂದ 3 ವರ್ಷ ಶಿಕ್ಷಣಕ್ಕಾಗಿ ಉಡುಪಿಯಲ್ಲಿದ್ದೆ. ಬೇಜಾವರ ಮಠದಲ್ಲಿ ನಮ್ಮ ವಾಸ್ತವ್ಯ. ಆ ಗುರುಗಳು ಅಂದ್ರೆ ಬೇಜಾವರ ಶ್ರೀಗಳು, ದೇವರ ನಮ್ಮನ್ನೆಲ್ಲ ಅವ್ರ ಮಠದಲ್ಲಿ ಇಟ್ಕೊಂಡು ಆಗ ಶಿಕ್ಷಣ ಮಾಡ್ತಾ ಇರೋ ಹೊತ್ತಿಗೆ ಇಡೀ ಕರ್ನಾಟಕದಲ್ಲಿ 20ನೇ ದಶಕದಲ್ಲಿ ಒಂದು ರೀತಿಯ ರಂಗ ಸಂಭ್ರಮ, ಸಂಚಲನ ಉಂಟಾಗಿದೆ. ಬೆಂಗಳೂರಿಂದ ಎಲ್ಲ ಊರುಗಳಲ್ಲೂ ಹೊಸ ಅಲೆಯ ನಾಟಕಗಳ ಪ್ರದರ್ಶನ ಆಗ್ತಾ ಇತ್ತು. ಆ ಕಾಲಕ್ಕೆ ಬಿ.ವಿ. ಕಾರಂತರು ಮಧ್ಯಪ್ರದೇಶದಲ್ಲಿದ್ದವರನ್ನ ಖುಷಿ ಹರಿದಾಸ್ ಎಂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಾಂಸ್ಕೃತಿಕವಾಗಿ ಇಡೀ ಉಡುಪಿಯನ್ನ ದೇಶ ಮಟ್ಟದಲ್ಲಿ ಮಾಡುವಂತಹ ಒಬ್ಬ ಕ್ರಿಯಾತ್ಮಕ ಮನುಷ್ಯ. ಅವರು ಬಿ.ವಿ. ಕಾರಂತರನ್ನ ಮೊದಲನೇ ಸಲ ಕರ್ನಾಟಕ ಕರೆಸಿ ಎಂ ಕಾಲೇಜಿನಲ್ಲಿ ನಾಟಕ ಮಾಡಿ ನಾವೆಲ್ಲ ಕುತೂಹಲಕ್ಕಾಗಿ ಆ ಶಾಲೆಯಲ್ಲಿ ನಮಗ್ ಕಲಿಸಿದ ಗುರುಗಳೆಲ್ಲ ಅಲ್ಲಿ ಪಾತ್ರ ಮಾಡ್ತಿದ್ರು. ಅವರೆಲ್ಲ ಮುಂದೆ ಶಿಷ್ಯರಾಗಿ ನಿಂತ್ಕೊತಿದ್ರು. ಅದನ್ನು ನೋಡಿ ನಮಗೆ ವಿಸ್ಮಯ, ಇದು ಎಂತ ಅದ್ಭುತ ಈ ಕಾರಂತ, ಇದು ಎಂತ ಅದ್ಭುತ ನಾಟಕ. ಅಲ್ಲಿಂದ ನನಗೆ ನಾಟಕ ಕೀಳು ಪ್ರಾರಂಭ ಆಯಿತು. ಈ ಹೊಸ ಅಲೆ ನಾಟಕ ಬಂದಾಗ ನಮ್ದೇನು ಪಾರಂಪರಿಕ ನಾಟಕ ಇತ್ತಲ್ಲ ಸರ್, ಆ ನಾಟಕ ನೋಡ್ತಾ ಇದ್ದವರು ಅದನ್ನು ಹೇಗೆ ಸ್ವೀಕಾರ ಮಾಡುತ್ತೆ? ಈಗ ಹೊಸ ಅಲೆಯ ನಾಟಕವನ್ನ ನಾಟಕದ ಎಲ್ಲರೂ ಸ್ವೀಕಾರ ಮಾಡಲಿಲ್ಲ. ಇವತ್ತಿಗೂ ಅದು ಅರ್ಥ ಆಗೋದಿಲ್ಲ ಅನ್ನುವ ಒಂದು ಜನವರ್ಗ ಇದ್ದೇ ಇದೆ. ಆದರೆ ಆ ಕಾಲಕ್ಕೆ ಅಡಿಗರ ಸಾಹಿತ್ಯ ಬಂತು, ನವ್ಯ ಸಾಹಿತ್ಯ. ಆ ಪರಂಪರೆಯಲ್ಲಿ ಅನಂತಮೂರ್ತಿ, ಕಾರ್ನಾಡ್, ದೇವನೂರು ಮಾದೇವ ಈ ಥರದವರೆಲ್ಲ, ಚಂಪಾ ಇವರೆಲ್ಲ ಬಂದರು. ನಮಗೆಲ್ಲ ಅವರ ಒಂದು ಆ ಸಂಪರ್ಕ ಮತ್ತೆ ಅವರ ಆಕರ್ಷಣೆ ಅವ್ರ ಮೇಲೆ ಇರ್ತಕ್ಕಂಥ ಇದು ನಮಗ ಹೊಸ ಕ್ಷೇತ್ರಕ್ಕೆ
ಆ ಹೊತ್ತಿಗೆ ಕರ್ನಾಟಕದಲ್ಲಿ ನಾಟಕದ ಪರಂಪರೆಯು ಬಹಳ ಗಟ್ಟಿಯಾಗಿ ಬೆಳೀತು. ಇಡೀ ಫಸ್ಟ್ ನಾಟಕ ಆಗೋದಕ್ಕಿಂತ ಮೊದಲು ಆಮೇಲೆ ವಿವೇಕಾನಂದ ನಾಟಕ ಮಾಡಿಸಿದ್ರು, ದಿನಾಸನ ಸುಬ್ಬಣ್ಣ ಅವರು ನಾಟಕ ಮಾಡಿದ್ರು. ಇದು ನಮ್ಮಂಥವರನ್ನ ಆ ಕ್ಷೇತ್ರಕ್ಕೆ ಸೆಳೆಯಿತು. ಇದು ನಮಗೆ ಹೆಚ್ಚು ನಮ್ಮ ಮನಸ್ಥಿತಿಗೆ ಹೊಂದಾಣಿಕೆ ಆಗುವಂಥ ಮಾಧ್ಯಮ ಅಂತ ಶುರುವಾಯಿತು. ಈಗ ನೀವು ಮಸಾಲೆ ನಾಟಕಕ್ಕೆ ಆಕರ್ಷಣೆ ಹೊಂದಿದೆ, ಈ ಹಳ್ಳಿಗೆ ಬಂದು ಅದನ್ನ ಬೆಳೆಸ್ಲಿಕ್ಕೆ ಕಾರಣ ಏನಾಯ್ತು? ಆ ಸಂದರ್ಭ ಹೇಗೆ ಒಡಗೂಡು? ಇಲ್ಲಿ ನಾನು ಹಳ್ಳಿಗೆ ಬರೋ ಹೊತ್ತಿಗೆ ಒಂದಷ್ಟು ಜನ ಸ್ನೇಹಿತರು ಅವರು ಕೂಡ ಕಾಲೇಜು ಶಿಕ್ಷಣ ಮುಗಿಸಿ ಈಗ ಮನೆಗೆ ಬಂದಿದ್ರು. ಇಲ್ಲಿ ಬೇರೆ ಬೇರೆ ಕೆಲಸದಲ್ಲಿದ್ದರು. ಉದಾಹರಣೆಗೆ ನಮ್ಮ GT ಭಟ್ಟಬೊಮ್ಮನಹಳ್ಳಿ ಅವರು ಇಲ್ಲಿ ಹೈಸ್ಕೂಲ್ ಶಿಕ್ಷಕರು. ಆಮೇಲೆ SK ಭಟ್ ಹಾಸಣಗಿ, RJ ಹೆಗ್ಡೆ ಬೆದೆಯಕ್ಲು, ಗಣಪತಿ ಭಟ್ ಹಾಸಣಗಿ ಹಿಂದೂಸ್ತಾನಿ ಸಂಗೀತಗಾರರು, ಇವರೆಲ್ಲ ಇಲ್ಲಿ ನೆಲೆ ನಿಂತಿದ್ರು. ಆಗ ನನಗೆ ವಿಶೇಷವಾಗಿ ಅದರಲ್ಲಿ ತುಡ್ತಾ ಇತ್ತು, ನಾವೇನು ಮಾಡಬೇಕು ನಮ್ಮ ಊರಿನಲ್ಲಿ. ಹೆಗ್ಗೋಡ್ನಲ್ಲಿ ಆಗುವಂತಹದ್ದು, ಉಡುಪಿಯಲ್ಲಿ ಆಗುವಂತಹದ್ದು ನಮ್ಮೂರಲ್ಲಿ ಯಾಕೆ ಆಗಬಾರ್ದು ಅಂತ ನಾವು ಈ ಎಲ್ಲ ಸ್ನೇಹಿತರು ಸೇರಿ ಇಲ್ಲಿ ಮೊದಲಿಗೆ ಹಾಸನಿಗೆಯ ಊರಿನ ಒಂದು ರಂಗಮಂದಿರದಲ್ಲಿ ಶಾಲೆಯಲ್ಲಿ ನಾವು ಕೇಳು ಜನಮೇಜೆಯ ಶ್ರೀರಂಗದ ನಾಟಕ ಮಾಡಿದ್ವಿ. ಅದು ಬೆಳಗಾವದಲ್ಲಿ ಕೂಡ ಪ್ರದರ್ಶನಗೊಂಡು ಜನಮೆಚ್ಚುಗೆ ಗಳಿಸಿತು. ಅಲ್ಲಿಂದ ನಮಗೆ ಈ ನಮ್ಮ ಪಯಣ ಆರಂಭ ಆಯಿತು. ಆ ನಂತರದಲ್ಲಿ ನೀವು ನಾಟಕವನ್ನ ಶಾಸ್ತ್ರೋಕ್ತವಾಗಿ ಕಲೀಲಿಕ್ಕೆ ಎಲ್ಲಾದ್ರೂ ಹೋಗಿದ್ರ ಅಥವಾ? ನಾನು ಕಲೀಲಿಕ್ಕೆ ಎಲ್ಲೂ ಹೋಗಲಿಲ್ಲ. ಆದರೆ ನಮ್ಮ ಊರಿನಲ್ಲೇ ಅಂತ ಒಂದು ರಂಗ ಶಿಬಿರಗಳನ್ನು ನಾವು ಏರ್ಪಾಡು ಮಾಡಿದ್ವಿ. ಇಲ್ಲಿ ಮೊದಲ ಬಾರಿಗೆ ನಾವು ಅಂತಿಗೊನೆ ನಾಟಕ, ಅದು ಶ್ರೀ ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆಯ ಆವಾರದಲ್ಲಿ ನಡೀತು. ರಂಗ ವಿಭಾಗ ಅಂತ ಒಂದು ಮಾಡಿಕೊಂಡು ಅದಕ್ಕೆ ಚಿದಂಬರರಾವ್ ಜಂಬೆಯವರು ಇಲ್ಲಿ ಬಂದು 2 ತಿಂಗಳ ಕಾಲ ಉಳಿದು ನಮಗೆಲ್ಲರಿಗೂ ನಾಟಕ ಕಲಿಸಿದ್ರು, ತರಬೇತಿ ನೀಡಿದರು. ಆ ತರಬೇತಿಯ ಹೊತ್ತಿಗೆ ಅಂತಿಗೊನೆ ಅನ್ನೋ ಒಂದು ನಾಟಕ ಸಿದ್ಧಾಗ ಪ್ರದರ್ಶನಗೊಂಡು ಇಲ್ಲಿ ನಮ್ಮ ಪ್ರಾರಂಭ ಆಯಿತು. ಇದಾದಮೇಲೆ ಮಂಚಿಕೇರಿ ಸುಮಾರು ಒಂದು 30 ನಿರ್ದೇಶಕರು ಬಂದಿದ್ದಾರೆ. 30 ನಿರ್ದೇಶಕರು ಬೇರೆ ಬೇರೆ ರಂಗ ಶಿಬಿರಗಳನ್ನು ಮಾಡಿದ್ದಾರೆ. 2 ತಿಂಗಳ ಶಿಬಿರ, ಅದರೆಲ್ಲ ನಮಗೆ ಕಲಿಕೆ ಆಯಿತು. ಇಲ್ಲಿ ಒಂದು ನೋಡುಗರ ಒಂದು ವರ್ಗ ಬೆಳೆಯಿತು. ನೀವು ಮಂಚಿಕೆರೆಯಲ್ಲಿ ರಂಗ ಸಮೂಹ ಕಟ್ಟಿದಂತ ಒಂದು ಸಂದರ್ಭವನ್ನ ಹೇಳಿ. ತುಂಬಾ ಚೆನ್ನಾಗಿ ಕಟ್ಟಿದ್ದೀರಿ, ಥಿಯೇಟರ್ ಮಾಡಿದ್ದೀರಿ. ಪಟ್ಟಣದಲ್ಲಿರುವಂತ ನೋಡ್ಲಿಕ್ಕೆ ಸಿಗುವಂತ ಒಂದು ಸೌಭಾಗ್ಯ ಇಲ್ಲೇ ಸಿಕ್ತು ನಮ್ಗೆ. ಈಗ ನೋಡುಗರಿಗೆ ಕುಂತು ನೋಡ್ಲಿಕ್ಕೆ ಒಂದು ಅವಕಾಶ ಚೆನ್ನಾಗಾಯ್ತು. ಅದನ್ನು ಮಾಡಿದಂಥ ಸಂದರ್ಭ, ಅದಕ್ಕೆ ನಿಮಗೆ ಎಲ್ಲ ಒದಗಿ ಬಂದಂಥ ಸಹಕಾರ ಒಂಚೂರು ಹೇಳಿ. ನಾವು ಇಲ್ಲಿ ನಮ್ಮ ಜಿಲ್ಲೆಯ ಖ್ಯಾತ ನಿರ್ದೇಶಕರು VT ಹೆಗಡೆ ಶೀಗೇಹಳ್ಳಿ ಅವರನ್ನು ಕರೆದು ಹಯವದನ ನಾಟಕ ಆಡಿದ್ವಿ ಆ ಕಾಲಕ್ಕೆ. ಇದು ಸುಮಾರು 78-79ನೇ ಇಸ್ವಿಯಲ್ಲಿ ಇರಬೇಕು. ಅದು ಮಾಡಿದಾಗ ನಮಗೇನೊಂದು ಉತ್ಸಾಹ ಇತ್ತು, ನಾವು ಈ ನಾಟಕವನ್ನು ಮಾಡೋ ಹೊತ್ತಿಗೆ ಇನ್ನೂ ಬೇರೆ ಊರಿನ ನಾಟಕನೂ ಇಲ್ಲಿ ಕರೆಸಿ ಒಂದು ಉತ್ಸವ ಮಾಡಿ ಬೇರೆ ಬೇರೆ ಗಣ್ಯರನ್ನು ಕರಿಬೇಕು ಅನ್ನೋ ಒಂದು ಉತ್ಸಾಹ ಇತ್ತು. ಅದಕ್ಕೆ ನಾವು ಆ ಒಂದು ಮೈದಾನ, ಹೈಸ್ಕೂಲಿಗೆ ಎದುರಿಗಿರೋ ಮೈದಾನದಲ್ಲಿ ಮಾಡಿದ್ವಿ. ಬಹಳ ಆಶ್ಚರ್ಯ ಅಂದರೆ ಆ ಮೈದಾನದಲ್ಲಿ ಸಾವಿರಾರು ಜನ ಸೇರಿದ್ರು ಆ ಕಾಲಕ್ಕೆ. ಶಿವರಾಮ್ ಕಾರಂತರು ಬಂದಿದ್ದರು, KV ಸುಬ್ಬಣ್ಣವರು ಬಂದಿದ್ದರು, ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಿಂದ JS ಅವಧಾನಿ, RV ಭಂಡಾರಿ, ಈ ಥರದ ಎಲ್ಲ ನಾಟಕದ ಪ್ರತಿಭೆಗಳು ಬಂದಿದ್ದರು. 2 ದಿನ ನಡೀತದು. ಆ ನಡೆಯೋ ಹೊತ್ತಿಗೆ ಸುಬ್ಬಣ್ಣವರು ಇಲ್ಲಿ ಬಂದವರು ನಮಗೊಂದು ಸೂಚನೆ ಕೊಟ್ಟರು, ನೀವು ಇಷ್ಟೆಲ್ಲ ಚೆಂದಾಗಿ ಇಲ್ಲಿ ಮಾಡ್ತೀರಿ, ಇಷ್ಟು ಜನ ಇದ್ದೀರಿ, ನೀವು ಈ ಹೈಸ್ಕೂಲಿದೆ ಒಂದು ವಿಂಗ್, ಒಂದು ಭಾಗ ಆಗಿ ಒಂದು ರಂಗ ಚಟುವಟಿಕೆ ಮಾಡಿ ಅಂತ. ಆ ಕಾರಣದಿಂದ ನಮ್ಮ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ರಂಗ ವಿಭಾಗ ಅನ್ನುವ ಒಂದು ವಿಂಗು ಪ್ರಾರಂಭ ಆಯಿತು. ಅದರ ಮೊದಲ ಅಧ್ಯಕ್ಷ ನಾನು. ಅಲ್ಲಿಂದ ಆ ಚಟುವಟಿಕೆ ಇಲ್ಲಿ ಪ್ರತಿ ವರ್ಷ ನಡೀತಾ ಬಂತು. ಕುಟುಂಬದ ಹೇಗೆ ಸಹಕಾರ ಇತ್ತು ನಿಮಗೆ ಸರ್? ಕುಟುಂಬದಲ್ಲಿ ನನ್ನ ತಂದೆ ತಾಯಿ, ಆಮೇಲೆ ನನ್ನ ಹೆಂಡತಿ, ಇಷ್ಟು ಜನ ಇಲ್ಲಿರೋರು. ನನ್ನ ತಮ್ಮ ಬೆಂಗಳೂರಲ್ಲಿರೋನು, ತಂಗಿಂದಿರಿಗೆಲ್ಲ ಮದುವೆ ಆಗಿತ್ತು, ನನಗಿನ್ನೂ ಮಕ್ಕಳು ಇರಲಿಲ್ಲ. ನಾವು ಆ ಹೊತ್ತಿಗೆ ಯಾವುದೇ ನಾಟಕ ಮಾಡಲಿ ಅದು ಸುಮಾರು ರಾತ್ರಿ 10 ಗಂಟೆ 11 ಗಂಟೆ ತನಕ ನಮ್ಮ ಚಟುವಟಿಕೆ. ಮನೆಯ ಎಲ್ಲ ಕೆಲಸ ಮುಗಿಸಿ ನಾವೆಲ್ಲ ಸ್ನೇಹಿತರು ಆ ತಾಲೀಮಿಗೆ ಸೇರೋದೇ ಸಾಯಂಕಾಲ 7 ಗಂಟೆ. ಅಲ್ಲಿಂದ 3 ಗಂಟೆ ತಾಲೀಮು ಮುಗಿಸಿ, ಮಳೆ ಇರಲಿ ಬಿಸಿಲಿರಲಿ, ಮನೆಗೆ ಬರೋ ಹೊತ್ತಿಗೆ 10 ಗಂಟೆ 11 ಗಂಟೆ. ಆ ಹೊತ್ತಿಗೆ ಕೂಡ ನಮ್ಮ ಮನೆಯಲ್ಲಿ ಮಡದಿ ನಿದ್ದೆ ಮಾಡಿದ್ರು ಕೂಡ ಎದ್ದು ನಮಗೆ ಬಡಿಸಿ ನಮ್ಮ ಮಗನೆಲ್ಲ ನೋಡ್ಕೊಂಡಿದ್ವಿ. ಇಷ್ಟೇ ಅಲ್ಲದೆ ಬಹಳ ಆಶ್ಚರ್ಯ ಅಂದರೆ ಆ ಕಾಲಕ್ಕೆ ಮಂಚಿಕೇರಿಯಲ್ಲಿ ಉಳಿಲಿಕ್ಕೆಲ್ಲೂ ವ್ಯವಸ್ಥೆ ಇರಲಿಲ್ಲ. ರಂಗ ನಿರ್ದೇಶಕರು ಬಂದವರು 2
ಅವರಿಗೆ ಎಲ್ಲಿ ವಾಸ್ತವ್ಯ ಮಾಡೋದು? ಒಂದು ಜಿ ಟಿ ಭಟ್ರು ಮನೆ ಹತ್ರ ಆದ್ದರಿಂದ ಅಲ್ಲಿ, ಆಮೇಲೆ ನಮ್ಮನೆ. ಈ ರಂಗ ನಿರ್ದೇಶಕರಿಗೂ ನಮ್ಮ ಮನೆಯಲ್ಲೇ ವಾಸ್ತವ್ಯ, ಅವರಿಗೆ ಇಲ್ಲೇ ಊಟ ಉಣಿಸು, ಅವರು ನಮ್ಮ ಮನೆಯವರ ಹಂಗೆ. ನಮಗೇನು ಬೇರೆ ಅನ್ಯಥಾ ಭಾವನೆಯೇ ಬರ್ತಿರ್ಲಿಲ್ಲ. ಅಂತ ಒಂದು ವಾತಾವರಣದಲ್ಲಿ ನಾಟಕ ಪ್ರಾರಂಭ. ಅದರ ನಂತರದಲ್ಲಿ ನೀವು ಈ ಬೇರೆ ಬೇರೆ ವರ್ಗಗಳನ್ನು, ಅದರಲ್ಲೂ ಹಿಂದುಳಿದ ವರ್ಗ ಆದಂಥ ಸಿದ್ಧಿ ಜನಾಂಗವನ್ನು ಈ ನಾಟಕಕ್ಕೆ ಒಗ್ಗೂಡಿಸಿದ್ರಿ ನೀವು. ಈಗ ಇಲ್ಲಿ ತುಂಬಾ ಜನ ಸಿದ್ಧಿ ಕಲಾವಿದರು ಇದ್ದಾರೆ. ಆ ಸಂದರ್ಭವನ್ನು ಸ್ವಲ್ಪ ಹೇಳಿ. ಇಲ್ಲಿ ಮೊದಲ ಬಾರಿಗೆ ನಮಗೆ ಆಲೋಚನೆ ಬಂದಿದ್ದೇ ಹೆಗ್ಗೋಡಿನ ನೀನಾಸಂ ಸಂಸ್ಥೆಯಿಂದ. ಅವರದ್ದು ಜನಸ್ಪಂದನ ಅಂತ ಒಂದು ಸ್ಕೀಮ್ ಇತ್ತು, ಫೋರ್ಡ್ ಫೌಂಡೇಶನ್ ಅವರಿಂದ. ಅವರು ಈ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಈ ಥರ ಹಿಂದುಳಿದವರಿಗೆ ನಾಟಕ ಮಾಡಿಸಿದ್ರು. ಅವರಿಗೆ ಇಲ್ಲಿ ಮಂಚಿಕೇರಿಯಲ್ಲಿ ಸಿದ್ಧಿ ಜನಾಂಗ ಇದ್ದಾರೆ, ಅವರಿಗೊಂದು ಮಾಡಿಸುವ ಅಂತ ಪ್ಲಾನ್ ಬಂತು. ಸುಬ್ಬಣ್ಣವರು ನಮ್ಮ ಜೊತೆಗೆ ಮಾತಾಡಿದರು. ಆಮೇಲೆ ಇಲ್ಲಿ ಜಂಬೆಯವರು ಬಂದು 1-2 ತಿಂಗಳ ಕಾಲ ನಿಂತು ಆ ಸಿದ್ಧಿ ಜನರನ್ನೆಲ್ಲ ಕೂಡಿಸಿ ನಮ್ಮ ಸಂಸ್ಥೆಯ ಸಹಕಾರದಲ್ಲಿ ನಾವು ಅದರಲ್ಲಿ ಪಾತ್ರ ಮಾಡಿದ್ವಿ. ಅದು ಅಲ್ಲಿ ಪ್ರಾರಂಭ ಆ ಜನಾಂಗದವ್ರ ಜೊತೆ. ಆಮೇಲೆ ಅವರು ಸುಮಾರು ಒಂದು 10 ನಾಟಕ ನಮ್ಮ ಜೊತೆಗೆ ಮಾಡಿದರು. ಅವರೇ ಸ್ವಂತ ಇಂಡಿಪೆಂಡೆಂಟ್ ನಾಟಕನೂ ಮಾಡಿದರು. ಇವತ್ತು ಸಿದ್ಧಿ ಜನ, ನಿಮಗೆ ಆಶ್ಚರ್ಯ ಆಗ್ಬೋದು, ವಿದೇಶದಲ್ಲಿ ಕೂಡ ಹೋಗಿ ನಾಟಕ ಮಾಡಿ ಬಂದಿದ್ದಾರೆ. ನೀನಾಸಂ ತರಬೇತಿ ಪಡೆದಿದ್ದಾರೆ, NSD ಯಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇದೊಂದು ಅದ್ಭುತವಾದಂತಹ ಒಂದು ಬೆಳವಣಿಗೆ ಅಂತ ನಾನು ಅನ್ಕೊಂಡು. ಹಳ್ಳಿ ಪ್ರದೇಶದಲ್ಲಿ ಅದಾದ ನಂತರದಲ್ಲಿ ನೀವು ನಿರಂತರವಾಗಿ ನಾಟಕ ಚಟುವಟಿಕೆಯಲ್ಲೇ ಇದ್ದೀರಿ. ನಿಮಗೆ ತುಂಬಾ ಸಲ ಕಷ್ಟ ಅನಿಸಿರ್ಬೋದು, ನಾನು ಇದನ್ನೇ ಯಾಕಾದ್ರೂ ಇದ್ರ ಮಾಡ್ತಾ ಇದ್ದೇನೆ ಅಂತ ಸಂದರ್ಭ ಇದ್ರೆ, ಅಥವಾ ನೋವಿನ ಸಂದರ್ಭ ಇದ್ರೆ, ಅದರಿಂದ ಆದಂಥ ಖುಷಿಯ ಮರೆಯಲಿಕ್ಕಾಗದಂಥ ಸಂದರ್ಭ ಇದೆ. ಅದೆರಡನ್ನು ಒಂಚೂರು ಹೇಳಿ. ಇದು ನೋವಿನ ಸಂದರ್ಭ ಅಂದ್ರೆ ನಮಗೆ ಉಳಿದ ಜನರ ಸಹಕಾರ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಆದರೆ ಆರ್ಥಿಕವಾಗಿ ನಮಗೆ ಯಾವಾಗಲೂ ಕಷ್ಟನೇ ಈ ರಂಗ ಚಟುವಟಿಕೆಯಲ್ಲಿ. ಅದು ಎಲ್ಲಿಂದನೂ ನಮಗೆ ಯಾವ ಕಾಲಕ್ಕೂ ಆರ್ಥಿಕ ಒಂದು ಸಂಪತ್ತು ನಮಗೆ ಶೇಖರಣೆ ಆಗಲೇ ಇಲ್ಲ. ಇದು ಸ್ವಲ್ಪ ಕಷ್ಟದ ಕೆಲಸ. ಆಮೇಲೆ ನಾಟಕ ಮಾಡಿದಾಗ ಆ ನಿರ್ದೇಶಕರನ್ನು ಕರೆದಾಗ, ಬೇರೆ ಬೇರೆ ಊರಿನ ಜನರು ಬಂದಾಗ ಅವರಿಗೇನೋ ವ್ಯವಸ್ಥೆ ಸರಿಯಾಗಲಿಲ್ಲ, ಅವರೇನೋ ಸಿಟ್ಟು ಮಾಡಿಕೊಂಡ್ರು, ಅವರೇನೋ ಹೋದ್ರು, ಇಂಥ ಒಂದು ಸಂಕಷ್ಟಗಳು ಪ್ರತಿ ವರ್ಷನೂ ಬರ್ತಾನೆ ಇತ್ತು, ನಡೀತಾ ಇರ್ತಿತ್ತು. ಅದು ನಡೀತಾ ಇರೋದೇ, ಅದು ಒಂದು ರುಟೀನ್ ಆಗಿತ್ತು. ಇನ್ನು ಸಂತೋಷ ಅಂದ್ರೆ ನಮಗೆ, ಈಗ ನಾವು ಕಾಲಚಕ್ರ ನಾಟಕ ಮಾಡ್ತಾ ಇದ್ದೇವೆ ಈ ವರ್ಷ. ಇದು ನಮ್ಮ 41ನೇ ವರ್ಷ, 45ನೇ ವರ್ಷ. ಈ ಕಾಲಚಕ್ರ ನಾಟಕ ಈಗ ಒಂದು 24 ಪ್ರದರ್ಶನ ಆಯಿತು. ಸಾಣೆಹಳ್ಳಿಯಲ್ಲಿ ಒಂದು ಪ್ರದರ್ಶನ ಮಾಡಿದ್ವಿ 3 ತಿಂಗಳ ಹಿಂದೆ. ಅಲ್ಲಿ ಸ್ವಾಮೀಜಿಯವರು ಆ ನಾಟಕ ನೋಡಿ ಖುಷಿಯಾಗಿ, ರಾಷ್ಟ್ರೀಯ ನಾಟಕೋತ್ಸವ ಮಾಡ್ತಾ ಇದ್ದೇವೆ, ನೀವು ಇಲ್ಲಿ ಬಂದು ಒಂದು ಪ್ರದರ್ಶನ ಮಾಡಬೇಕು ಅಂತ. ಆಮೇಲೆ ಬೆಂಗಳೂರಲ್ಲಿ ನಾಟಕ ಮಾಡಿದ್ವಿ ನಾವು, NSD ಆ ಏರಿಯಾದಲ್ಲಿ. ಅಲ್ಲಿ ಬಂದು ನೋಡಿದ ಪ್ರೇಕ್ಷಕರು, ನಮ್ಮ ಏರಿಯಾದಲ್ಲೂ ಒಂದು ನಾಟಕ ಮಾಡಿ ಅಂತ. ಇದೆಲ್ಲ ತುಂಬಾ ಖುಷಿಯ ಕ್ಷಣ. ಮಂಚಿಕೇರಿ ಅಂದ್ರೆ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಜನರ ಕೊಡುಗೆ ಇದೆ. ಅದರಲ್ಲಿ ದೊಡ್ಡ ಪಾಲು ನಿಮ್ದು ಇದೆ. ಆ ಕೊಡುಗೆ ಕೊಟ್ಟವರನ್ನೆಲ್ಲ ನೆನಪು ಮಾಡ್ಕೊಳ್ಬಹುದು. ಹೇಗೆ ಅದು ರಾಜಧಾನಿ ಆಯ್ತು, ಆ ಸಂದರ್ಭಗಳು ನಿಮ್ಮ ಗಮನದಲ್ಲಿ ಇರಬಹುದು? ಸುಮಾರು ಮಂಚಿಕೇರಿಯ ಈ ಸಾಂಸ್ಕೃತಿಕ ಇತಿಹಾಸಕ್ಕೆ ಅದಕ್ತಾ ಹೋದ್ರೆ 100-200 ವರ್ಷಗಳ ಹಿಂದಿನವರೆಗೆ ಹೋಗ್ತದೆ. ನಾವಿನ್ನೂ ಬುದ್ಧಿ ಬಲಿಯದೇ ಇರುವಷ್ಟು ಚಿಕ್ಕವರು ಇರುವಾಗ, 5-6 ವರ್ಷದವರು ಇರುವಾಗಲೇ ಈ ನಮ್ಮ ಊರಿನ ಹಿರಿಯ ಜನ, ಮಳಿಗೆ ಮನೆ ಸುಬ್ಬರಾಯ ಹೆಗಡೆಯವರು, ಗೋರ್ಸ್ಗದ್ದೆ ಮಹಾಬಲೇಶ್ವರ ಹೆಗಡೆಯವರು, ಆಮೇಲೆ ವಿಘ್ನೇಶ್ವರ ಹೆಗಡೆಯವರು, ಮಳಿಗೆ ಮನೆ RS ಹೆಗಡೆ, ನಾಸು ಭರತ್ನಳ್ಳಿ, ಹೀಗೆ ಮನೆ ರಾಮಚಂದ್ರ ಹೆಗಡೆ ಅಂದ್ರೆ RS ಹೆಗಡೆ, ಇವರೆಲ್ಲ ಸೇರಿ ನಾಟಕ ಮಾಡ್ತಿದ್ರು. ನಮ್ಮ ತಂದೆಯವರು ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅವರು ವರ್ಷದಲ್ಲ, ಅವರು ಬಿಡುವಿನ ವೇಳೆಯಲ್ಲಿ ಅವರೇ ನಾಟಕ ಕಲಿತು ವರ್ಷದಲ್ಲಿ ಒಂದು 3-4 ನಾಟಕ ಮಾಡೋರು. ಅದರಲ್ಲಿ ಬಹಳ ಒಳ್ಳೊಳ್ಳೆ ನಾಟಕ, ಐತಿಹಾಸಿಕ ನಾಟಕ, ಪೌರಾಣಿಕ ನಾಟಕ, ಅದೆಲ್ಲ ನಮಗೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಿತ್ತು. ಆಮೇಲೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರಾಗಿ, ಜಾಲಿ ಮನೆ ಹೆಗಡೆಯವರು, ಮಳಿಗೆ ಮನೆಯವರು, ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರು ಈ ಊರಿನಲ್ಲಿ ಆಗೋಗಿದ್ದಾರೆ. ಆಮೇಲೆ ಕಂಪ್ಲೆ ಹಾಸ್ಯಗಾರ ಫ್ಯಾಮಿಲಿ ಅವರು ನಾಟಕ ಬರೆದಿದ್ರ, ನಾಟಕ ಬರೆದಾಡಿಸಿದ್ರ. ಹಾಗೆ ಇಲ್ಲಿ ಆ ಕಾಲದಿಂದನೂ ಅದು ನಡ್ಕೊಂಡ್ ಬರ್ತಾ ಇತ್ತು. ಮತ್ತೆ ಈ ಧಾರವಾಡದ ವೃತ್ತಿ ಕಂಪನಿಯವರು ಏಣಿಗೆ ಬಾಳಪ್ಪ, ಅವರು ನಾಟಕ ಕಂಪನಿಗಳಲ್ಲಿ ಬರ್ತಾ ಇತ್ತು, ಮಂಚಿಕೇರಿಗೆ ಬರ್ತಾ ಇತ್ತು. ಹಾಗಾಗಿ ಇಡೀ ಊರಿನ ಜನರಲ್ಲಿ ಆ ಒಂದು ಸಾಂಸ್ಕೃತಿಕ ಪ್ರಜ್ಞೆ 100 ವರ್ಷಗಳಿಂದ ಅದು ಬೆಳೀತಾ 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 ಬರ್ತಾ
ಶಿವರಾಮ್ ಕಾರಂತರು ಬಂದು ಇಲ್ಲಿ ಭಾಷಣ ಮಾಡೋರು. ಬಹಳ ಆಶ್ಚರ್ಯ ಅಂದರೆ ಅವರು ನಾಸ್ತಿಕರು, ದೇವರನ್ನು ನಂಬೋರಲ್ಲ. ಅವ್ರ ಭಾಷಣದಲ್ಲಿ ಇಡೀ ಆ ಒಂದು ಇದು ಬರ್ತಾನೆ ಇತ್ತು. ಹಾಗಂತ ನಮ್ಮ ಇಡೀ ಊರಿನ ಜನ ತುಂಬ ಆಸ್ತಿಕರು, ಶ್ರದ್ಧಾಳುಗಳು ಇವರು. ಅವರು 1.5 ಗಂಟೆ ಕಾಲ ಅವ್ರ ಮಾತನ್ನು ಕೇಳ್ತಿದ್ರು. ಇದು ಆಶ್ಚರ್ಯದ ಅಂದ್ರೆ ಎಷ್ಟು ಸಮಂಜಸವಾದ ಒಂದು ಇದಿತ್ತು ಇಲ್ಲಿ ಅನ್ನೋದು. ಹಾಗಾಗಿ ಇಲ್ಲಿ ಒಂದು ಸಾಮಾನ್ಯ ಜನರಲ್ಲೂ ಕೂಡ ಆ ಸಾಂಸ್ಕೃತಿಕ ಪ್ರಜ್ಞೆ ಜಾಗೃತಿಯಲ್ಲೇ ಇದೆ. ಆಮೇಲೆ ನಮ್ಮ ಚಟುವಟಿಕೆ ಶುರುವಾದ್ಮೇಲೆ ನಾವು ನಿರಂತರವಾಗಿ ಪ್ರತಿ ತಿಂಗಳಿಗೊಂದು ಮಾಡ್ತಾ ಬಂತು. ಪ್ರತಿ ತಿಂಗಳ ಒಂದು ನಾಟಕ, ಸಂಗೀತ. ದಾಸಣಿಗೆ ಗಣಪತಿ ಭಟ್ರು ಇಲ್ಲಿ ಭೀಮಸೇನ್ ಜೋಶಿ ಅಂತ ಅವರನ್ನೆಲ್ಲ ಕರೆದು, ಇಲ್ಲಿ ರಾಜಗುರು ಅವರನ್ನು ಕರೆದು ಮಾಡಿಸಿದ್ದಾರೆ, ನಿರ್ದೇಶಕರನ್ನು ಕರೆದು ನಾಟಕನೂ ಮಾಡಿಸಿದ್ದಾರೆ. ಆದರೂ ಇನ್ನೂ ಬೆಳಿಬೇಕು ಅಲ್ಲಿ. ಆ ಥರದ್ದು ನಮ್ಮಲ್ಲಿ ಅಷ್ಟು ಇನ್ನೂ ಆಗಿಲ್ಲ. ಈ ಹೊಸ ಅಲೆ ನಾಟಕ ಬಗ್ಗೆ ಮಾತ್ರ ಕಡಿಮೆ ಇದೆ. ಸರ್, ನೀವು ಈಗ ಮಂಚಿಕರಿಗೆ ನಿರಂತರವಾಗಿ ನೀನಾಸಂ ನಾಟಕವನ್ನ ಮಾಡಿಸ್ತೀರಿ, ನೀವು ಕರೆಸ್ತೀರಿ, ಅದ್ರ ಬಗ್ಗೆ ಹೇಳಿ ಸರ್. ಈಗ 40 ವರ್ಷದಿಂದ ನಾವು ಕರೆಸ್ತಾ ಇದ್ದೇವೆ. ಈಗದು ಸುಬ್ಬಣ್ಣವರು ಪ್ರಾರಂಭ ಮಾಡಿ 40 ವರ್ಷ ಆಯ್ತು. ಅದರ ಮಧ್ಯದಲ್ಲಿ ನಾವೆಲ್ಲೂ ಬಿಡಲಿಲ್ಲ ಇನ್ನು. ಆದರೆ ಪ್ರಾರಂಭಿಕ ದಿನಗಳಲ್ಲಿ ನಟರಾಜ್ ಏಣ್ಜಿ, ಹುಲಗಪ್ಪ ಕಟ್ಟಿಮನಿ, ಮಂಡ್ಯ ರಮೇಶ, ಇನ್ನೂ ಅನೇಕ ಜನ ತುಂಬ ಒಳ್ಳೊಳ್ಳೆ ನಟರಿದ್ದರು. ಅದರ ಹದ್ದು ಮೀರದ ಹಾದಿ, ಇಂಥ ನಾಟಕಗಳನ್ನ ಮಾಡ್ತಾ ಇದ್ರು. ಆ ನಾಟಕ ಆ ಒಂದು 10 ವರ್ಷ ಸುವರ್ಣ ಯುಗ. ಅವೆಲ್ಲ ಬಹಳ ಶ್ರೇಷ್ಠ ನಾಟಕಗಳು. ಆಮೇಲೆ ಬರ್ತಾ ಬರ್ತಾ ಅವರ ನಾಟಕದ ಕ್ವಾಲಿಟಿ ಸ್ವಲ್ಪ ಡೌನ್ ಆಗ್ತಾ ಬಂತು. ಮತ್ತೆ ನಟರುಗಳು ಮೊದಲಿದ್ದಷ್ಟು ಅಲ್ಲಿ ಪ್ಲೆಜ್ಡ್ ಆದಂಥವರು ನಟರು ಸಿಗ್ತಾ ಇಲ್ಲ. ಅದು ನಮಗೆ ತೊಂದರೆ ಆಯಿತು. ಆದರೆ ಈ ವರ್ಷನೇ 2 ನಾಟಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಪ್ರೇಕ್ಷಕರು ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಈಗ ನೀವು ಇಲ್ಲಿ ಒಂದು ನಾಟಕ ಮಾಡೋದು ಅಂದರೆ ಒಂದು ಆರ್ಥಿಕವಾಗಿ ಕ್ರೋಢೀಕರಣ ಒಂದು ಬೇಕು, ಅದು ಬೇರೆಯದೇ ಒಂದು ಪ್ರಕ್ರಿಯೆಲಾಗುವಂಥದ್ದು. ಈ ನಟರನ್ನ ನೀವು ಬಳಸ್ಕೊಳ್ಳೋದಿದೆಯಲ್ಲ ಸರ್, ಅವರಿಗೂ ಮನೇಲಿ ಕೆಲಸ ಇರ್ತದೆ, ಅವರಿಗೂ ಆಸಕ್ತಿ ಇರಬೇಕು. ಅದು ಯಾವ ಥರ ನಿಮ್ಗೆ ಇಲ್ಲಿ? ಬಹಳ ಅಂದ್ರೆ ಬಹಳ ಕಷ್ಟದ ಕೆಲಸ. ಆರ್ಥಿಕವಾಗಿ 1-2 ಲಕ್ಷ ರೂಪಾಯಿ ಬೇಕಾಗ್ತದೆ ಒಂದು ನಾಟಕ, ಒಂದು ಸ್ಟೇಜ್ ಸಿದ್ಧಪಡಿಸೋ ಹೊತ್ತಿಗೆ. ಅದು ಹೇಗಾದರೂ ಯಾರ ಹತ್ರ ಆದರೂ ತರ್ಬೋದು ಕೇಳಿ, ಇಲ್ಲ ನಾವೇ ಕೈಯಿಂದ ಹಾಕಿ ಮಾಡಿಸ್ಬೋದು ಒಂದು ಗೀಳು ಹೆಚ್ಚಿದ್ದಾಗ. ಆದರೆ ನಟರನ್ನು ಜೋಡಿಸೋದಷ್ಟು ಸುಲಭದ ಕೆಲಸ ಅಲ್ಲ. ಯಾರಾದರೂ ಸಿಕ್ಕಿದ್ರೆ ಇಂಥದ್ದು ನಾಟಕ ಮಾಡಿಸುವಷ್ಟು ಕ್ವಾಲಿಟಿ ಆ ನಟರಿಗಿರೋದಿಲ್ಲ. ಈಗ ನಮಗೆ ಬೇಕೇ ಬೇಕು ಅನ್ನುವ ನಟರು ಎಲ್ಲೂ ಬರೋದಿಲ್ಲ. ಅವರಿಗೇನೋ ಸಮಸ್ಯೆಗಳಿರ್ತವೆ. ಇಲ್ಲಿ ಬಂದರೂ ಒಂದು ತಿಂಗಳಾನುಗಟ್ಟಲೆ ಇಲ್ಲಿ ಶಿಸ್ತಿಗೆ ಹೊಂದ್ಕೊಳ್ಳೋದಿಲ್ಲ. ಎಲ್ಲ ಗೋಳಿದ್ದೇ ಇದೆ, ಕಾಯಂ ಬಿದ್ದಿದ್ದೆ. ಈಗ ನೀವು ಕಾಲಚಕ್ರ ನಾಟಕ ಮಾಡಿದಾರಲ್ಲ, ನಾನು ನೋಡಿದ್ದೇನೆ. ಅದರ ವಸ್ತುವನ್ನು ತುಂಬಾ ಚೆನ್ನಾಗಿದೆ, ನಟರು ಅದರಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇದಕ್ಕೆ ನಾವು ನಟರನ್ನ ಮೆಚ್ಚಿಕೊಳ್ಳೇಬೇಕಾಗ್ತದೆ. ಈ ಕಾಲಚಕ್ರ ನಾಟಕ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಹೇಗೆ ಹುಟ್ಟಿತು ನಿಮ್ಮಲ್ಲಿ? ಅದನ್ನು ಯಾವ ಥರ ನೀವು? ಅದಕ್ಕೆ ನಾನು ದಿವಂಗತ ಎಮ್ಮೆ ಹೆಡ್ರಿಗೆ ಒಂದು ಧನ್ಯವಾದ ಹೇಳಲೇಬೇಕು. ನಾವು ಪ್ರತಿ ವರ್ಷ ಸಂಸ್ಕೃತಿ ಇಲಾಖೆಗೆ ಧನ ಸಹಾಯಕ್ಕೆ ಅರ್ಜಿ ಹಾಕ್ತಿದ್ವಿ. ಮತ್ತು ಪ್ರತಿ ವರ್ಷನೂ ನಮ್ಮ ಅರ್ಜಿಯಲ್ಲಿ ಏನಾದರೂ ಒಂದು ದೋಷ ಇದ್ದೇ ಇರ್ತಿತ್ತು. ನಮಗಷ್ಟಾಗಿ ಆನ್ಲೈನ್ ಅರ್ಜಿ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ. ನಮ್ಮೆಲ್ಲ ಹಳ್ಳಿಯಲ್ಲಿ ಕುತ್ಕೊಂಡು ಅವರು ಆಯ್ಕೆ ಸಮಿತಿಯಲ್ಲಿದ್ದರು. ಅಲ್ಲಿ ಅವ್ರು ನೋಡಿದ್ರಂತೆ, ಹೇಳಿದ್ರು ನನಗೆ, ಏನ್ರಿ ದುಂಡಿ ಭಟ್ರೆ, ಅದೇನು ಅರ್ಜಿ ಹಾಕಿದ್ದೀರಿ, ಬಾಂಡ್ ಪೇಪರ್ ಹಿಂದ್ಬಜಿ ಪೇಜೇ ಇಲ್ಲ ನಿಮ್ಮ ಬಾಂಡ್ನಲ್ಲಿ, ನಾನು ಕಳಿಸ್ತಾ ಇಲ್ಲ ಇಲ್ಲಿ ಅಪ್ಲೋಡ್ ಮಾಡೋದು. ಆದರೂ 2 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ ಅಂತ. ಅದು ನಮ್ಗೆ ಬಹಳ ಖುಷಿ ಆಯ್ತು. ಆ 2 ಲಕ್ಷ ರೂಪಾಯಿ ತಂದು ಏನು ಮಾಡೋದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಅದು ವ್ಯಯ ಆಗಬಾರ್ದು, ಸುಮ್ಮನೆ ಅಪವ್ಯಯ ಆಗಬಾರ್ದು. ಒಂದಿನ ಹುಲಗಪ್ಪ ಕಟ್ಟಿಮನಿಯವರ ಒಂದು ಲೇಖನ ಬಂತು ಪ್ರಜಾವಾಣಿಯಲ್ಲಿ ನಾಟಕದ ಬಗ್ಗೆ. ಆಗ ನಾನು ಕೂಡಲೇ ಅವ್ರಿಗೆ ಫೋನ್ ಮಾಡಿದೆ, ಭಟ್ರೆ ಒಂದು ನಾಟಕ ಮಾಡಿಸಿರಿ ನಿಮ್ಮೂರಲ್ಲಿ, ನಾನು ಖಾಲಿ ಇದ್ದೇನೆ, ನನಗೆ ಈ ದುಡ್ಡು ಬಂದಿದ್ದು ಇತ್ತು, ಅವ್ರು ಹೇಳಿದ್ದು ಇತ್ತು, ಬನ್ನಿ ಅಂತಂದ್ರೆ ಮರುದಿನದಿಂದ ಒಂದು ನಾಟಕ ತಾಲೀಮು ಶುರು. ಅದು ಆ ನಟರು ಹುಡುಕ್ಲಿಕ್ಕೆ 1 ತಿಂಗಳಾಯ್ತು. ಒಟ್ಟಿಗೆ 3 ತಿಂಗಳಲ್ಲಿ ಒಂದು ನಾಟಕ ರೆಡಿ ಆಯಿತು. ಆದರೂ ಅಡ್ಡಿಲ್ಲ, ಅದು ಬಹಳ ಅದ್ಭುತವಾದ ನಾಟಕ. ನೀವು ನಟರಾಗಿಯೂ ಅಭಿನಯ ಮಾಡಿದಿರಿ, ಎಷ್ಟು ನಾಟಕದಲ್ಲಿ ಅಭಿನಯ ಮಾಡಿದ್ದೀರಿ? ಒಂದು. ಎರಡನೇದಾಗಿ ಇದ್ರ ಜೊತೆಲ್ಲ ಇನ್ನೊಂದು ಪೂರಕವಾದ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಸುಮಾರು ಎಷ್ಟು ನಾಟಕ ನೀವು ರಂಗಕ್ಕೆ ತಂದಿದ್ದೀರಿ?
ನಿರ್ದೇಶನ. ನಿರ್ದೇಶನ. ನಾನು ಅಂಥ ಒಳ್ಳೆ ನಟನೂ ಅಲ್ಲ ಮತ್ತು ನಿರ್ದೇಶಕನೂ ಅಲ್ಲ. ನಾನೊಂದು 10-12 ನಾಟಕದಲ್ಲಿ ಮಾಡಿದ್ದೇನೆ, ಪಾತ್ರ ಮಾಡಿದ್ದೇನೆ. 2 ನಾಟಕ ಮಕ್ಕಳಿಗೆ ನಿರ್ದೇಶನ ಮಾಡಿದ್ದೇನೆ. ನಂದೇನಿತ್ತು ಸಂಘಟನೆ ಕೆಲಸ ಅಷ್ಟೇ. ಆ ವಿಷಯದಲ್ಲಿ ನನಗೆ ತಲೆ ಹೋಗಲೇ ಇಲ್ಲ. ನೀವೀಗ ಇಲ್ಲಿ ನಾಟಕವನ್ನು ಇವತ್ತಿಗೂ ಮಾಡ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಹೊಸ ತಲೆಮಾರು ಇದಕ್ಕೆ ಕೈಗೂಡಿಸ್ತಾ ಇದೆಯೇ? ಹೊಸ ನಿರ್ದೇಶಕರಾಗಲಿ ಇಲ್ಲಿಯವರು ಈ ಸಂಘಟನೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸಗಳು ನಡೀತಾ ಇದ್ದಾವೆ ಹೇಗೆ? ಸುಮಾರಾಗಿ ನನ್ನಕ್ಕಿಂತ ಒಂದು 10 ವರ್ಷಕ್ಕಿಂತ ಚಿಕ್ಕವರು ಕಡಿಮೆ ಇರೋರಿದ್ದಾರೆ ಸಕ್ರಿಯರಾಗಿ. ಅದಕ್ಕೂ ಈಗ 18-20 ವರ್ಷದ ಯುವಕರು ಯಾರೂ ಈ ಕ್ಷೇತ್ರದಲ್ಲಿಲ್ಲ. ಇದು ಬರೇ ನಾಟಕ ಅಂತಲ್ಲ, ನಮ್ಮ ಅಜ್ಜನ ಕಾಲದಿಂದ ಬಂದು ತೋಟ ನೋಡ್ಕೊಳ್ಳಿಕ್ಕೆ ಅವ್ರು ಯಾರು ಇಲ್ಲ. ನಾಟಕ ಎಲ್ಲೋ ಇಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಇದರಲ್ಲಿ. ಹೌದೌದು. ಹಾಗಾಗಿ ನಿಮ್ಮ ಮುಂದಿನ ಕನಸುಗಳು ಸರ್? ಕನಸು ಈ ಮಂಚಿಕೇರಿಯಲ್ಲಿ ನನಗೊಂದು ಆಸೆ ಇದೆ. ಈಗ ಹೊರಗೆ ಹೋದ ಮಕ್ಕಳು ಒಂದು ಸ್ವಲ್ಪ ವರ್ಷ ಎಲ್ಲರೂ ಇಲ್ಲಿ ಬರ್ತಾರೆ. ಈಗ ನಾವು ಮಾಡಿದ ನಮ್ಮನೆ ಚಟುವಟಿಕೆ ಅಲ್ಲದೇ ಇದ್ರು ಅವರು ಈ ಹೊಸ ಕಾಲಕ್ಕೆ ಬೇಕಾದಂಥ ಚಟುವಟಿಕೆಗಳನ್ನ ಆಯ್ಕೆ ಮಾಡ್ಕೋತಾರೆ. ಈಗ ಹೇಗೆ ನೋಡಿ, ನನ್ನ ಮಗ ದೂರ ಚಿಕ್ಕಮಗಳೂರಲ್ಲಿ ಡಿಸ್ಟ್ರಿಕ್ಟ್ನಲ್ಲಿ ಇದ್ದಾನೆ, ಹಾಸನದಲ್ಲಿ. ಅವನು ನೀನಾಸಂ ನಾಟಕ ನೋಡ್ಲಿಕ್ಕೆ ಬರ್ಲಿಕ್ಕೆ ಈ ತುದಿ ಕಾಲ ಮೇಲೆ ತಯಾರಾಗಿರ್ತಾರೆ, ಯಾವಾಗ ಆಗ್ತದೆ ಅಂತ ಹೇಳಿ. ಈಗ ಭಾಳ ಜನ ಇದ್ದಾರೆ. ಮತ್ತು ಅವ್ರಿಗೆ ಬೇರೆ ಬೇರೆ ಮಾಧ್ಯಮದಲ್ಲಿ ಈಗ ಸಿಗ್ತದಲ್ಲ, ಆದ್ರೆ ನಾವು 4 ಜನ ಕೂಡಿ ಹೀಗೆ ಒಂದು ಕೇಂದ್ರದಲ್ಲಿ ಈ ಲೈವ್ ಮಾಡುವಂತದ್ದು ಹೆಚ್ಚು ಪವರ್ಫುಲ್. ಅದನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ವಿಶ್ವಾಸ ನಿಮಗಿದೆ. ಇದರ ನಂತರದಲ್ಲಿ ಸರ್ ತಾಲೂಕಿನಲ್ಲಿ ಈ ಚಟುವಟಿಕೆಗಳನ್ನು ನೀವು ಯಾವ ತರ ಗಮನಿಸಿದ್ದೀರಿ? ನಾಟಕದ ಚಟುವಟಿಕೆಗಳು ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಅಷ್ಟಾಗಿ ಹೊಸ ಅಲೆ ನಾಟಕದ ಬಗ್ಗೆ ಅಷ್ಟಾಗಿ ಗೀಳಿಲ್ಲ. ಈ ಒಂದು 4 ವರ್ಷದಿಂದ ನೀನಾಸಂ ತಿರುಗಾಟದ ನಾಟಕಗಳನ್ನು ಮಾಡಿಸ್ತಾ ಇದ್ದಾರೆ ಯಲ್ಲಾಪುರ ಸ್ನೇಹಿತರು. ಮತ್ತೆ ಪ್ರಮೋದ್ ಹೆಗಡೆಯವರು ಅವರ ಸಂಕಲ್ಪದ ಮೂಲಕ ಒಂದು 4 ಅವಧಿಯ ರಂಗ ತರಬೇತಿ ಶಿಬಿರಗಳನ್ನು ಆಯೋಜಿಸಿದರು. ಹಾಗಾಗಿ ಇವತ್ತಿಗೂ ಇದು ಬಹಳ ಸಮೃದ್ಧವಾದಂಥ ಒಂದು ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ. ಸರ್, ಈಗ ನಾಟಕದ ಆಚೆ ನೀವು ಸ್ವಲ್ಪ ಸಾಮಾಜಿಕ ಕೆಲಸಗಳೆಲ್ಲ ತೊಡ್ಕೊಂಡಿರ್ತೀರಿ. ಈ ಸೊಸೈಟಿ ಇಂಥದ್ರಲ್ಲೆಲ್ಲ ಇದ್ದೀರಿ, ಆಸಕ್ತಿ ಇದೆ. ನಿಮ್ಮ ಭಾಷಣ ನಾನು ಕೇಳಿದ್ದೇನೆ, ಅವಾಗ 80ರ ದಶಕದಲ್ಲೆಲ್ಲ ಅದು ನಿಮ್ಗೆ ಹೆಚ್ಚಾಗಿ ಎಡಪಂಕ್ತಿಯ ಒಲವು ಅವಾಗಿತ್ತು ಹಂಗೆ ಕಾಣ್ತದೆ ನಿಮ್ಗೆ ಹೆಚ್ಚಿಗೆ. ಹಾಗಾಗಿ ನೀವು ಅದ್ರ ಬಗ್ಗೆ ಒಂಚೂರು ಹೇಳಿ. ಸೊ ನಾನು ಸಂಸ್ಕೃತ ಕಾಲೇಜಿಗೆ ಹೋದವ, ವೇದ ಪಾಠಶಾಲೆಯಲ್ಲಿ ಕಲಿತು ಆಮೇಲೆ ಸಂಸ್ಕೃತ ಕಾಲೇಜಿಗೆ ಹೋದ ಉಡುಪಿನಲ್ಲಿ. ಆಗ ಅನಂತಮೂರ್ತಿಯವರು ಬಹಳ ಹೈಕ್ ಪೀರಿಯಡ್, ಅನಂತಮೂರ್ತಿಯವರು ಬಹಳ ಚಾಲ್ತಿಯಲ್ಲಿದ್ದಂಥ ಒಂದು ಕಾಲ, ಅಡಿಗರ ನವ್ಯ ಪಂಥದ ಕಾಲ. ಆ ಕಾಲದಲ್ಲಿ ಅವರ ಸಂಸ್ಕಾರ ಕಾದಂಬರಿ ಬಂತು ಮೊದಲು. ನಾನು ಅದನ್ನು ನೋಡಿ, ಸಂಸ್ಕಾರ ಭಾರತೀಯಪುರ ನೋಡಿ, ನಾನು ಸಂಸ್ಕೃತ ಕಾಲೇಜನ್ನೇ ಬಿಟ್ಟು ಮನೆಗೆ ಓಡಿ ಬಂದ್ಬಿಟ್ಟೆ. ಇದು ನಮಗಾಗಿದ್ದಲ್ಲ ಅಂತ. ಇಲ್ಲಿ ಬಂದ ಮೇಲೆ ನಾನು ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ನನಗೆ ನಮ್ಮ ಆರಣ್ಯ ಹೆಗಡೆ ಗೋಸದ್ದಿ ಅವರ ಸಾಥ್ ಸಿಕ್ತು. ಅವರು ಕೂಡ ಸ್ವಲ್ಪ ಎಡಪಂಥೀಯ ವಿಚಾರಧಾರಿಯವರು. ಆಮೇಲೆ ನಮ್ಮ ತಂದೆಯವರಿಗೆ ಬಹಳ ದೊಡ್ಡ ಆಸೆ ಇತ್ತು, ನಾನೊಬ್ಬ ಒಳ್ಳೆ ಪುರೋಹಿತ ಆಗ್ಲಿ ಅಂತ. ಶಿಷ್ಯರ ಮನೆ ಇತ್ತು ನನಗೆ, ನಾನು ಹೋಗಲೇಬೇಕಾದ ಮನೆ, ಒಳ್ಳೆ ದೊಡ್ಡ ಮನೆ, ಒಳ್ಳೆ ಸಂಪ್ರದಾಯ ಇತ್ತು. ನಾನದು ಬರೋದಿಲ್ಲ ಅಂತ. ಅವ್ರು ಗಣಪತಿ ಹಬ್ಬದಲ್ಲಿ ಆ ವಿಗ್ರಹ ತಂದಿಟ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದರು ಒತ್ತಡ ಹಾಕಲಿ. ಏನು ಮಾಡಿದ್ರು ಬರೋಲ್ಲ ಎಂದು ನನಗೆ ಹಠ ಇತ್ತು. ಆ ಕಾಲಕ್ಕೆ ನನ್ನ ಆರಣ್ಯ ಹೆಗಡೆಯವರು ಸಪೋರ್ಟ್ ಮಾಡಿದ್ರು. ಸರಿ ಇದೆ ನೀನು ಸ್ಟ್ಯಾಂಡ್ ತಗೊಂಡಿದ್ದು ಅಂತ. ಅದು ಬಹಳ ನನಗಿನ್ನೂ ನೆನಪಿದೆ. ಹಾಗಾಗಿ ನಾವೆಲ್ಲ ಸೇರಿ ಮಂಚಿಕೇರಿಯಲ್ಲಿ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಡೀ ರಾಜ್ಯದ ಸಮಾಜವಾದಿಗಳು 100 ಜನ ನಾವು ಮಂಚಿಕೇರಿಯಲ್ಲಿ ಸಮಾಜವಾದಿ ಸಮ್ಮೇಳನ ಮಾಡಿದ್ವಿ. ದೇವರಾಜ ಅರಸು ಅವರು ಇವರೆಲ್ಲ. ಆ ಸಮಾಜವಾದಿಗಳು ಹೇಗಿದ್ದಾರೆ ನೋಡಿ, ಅವ್ರಿಗೆ ಪಾಪ ಸಾಯಂಕಾಲ ಆದ ಕೂಡ ಏನಾದ್ರು ಡ್ರಿಂಕ್ಸ್ ಅದು ಇದು ಬೇಕಾಗ್ತಿತ್ತು. ಇಲ್ಲಿ ಎಲ್ಲೂ ಇಲ್ಲ, ಯಲ್ಲಾಪುರದಲ್ಲೂ ಇಲ್ಲ. ಅವ್ರು ಇಲ್ಲಿ ಒಂದು ಇದರ ಅಂಗಡಿ ಇತ್ತು, ಅರೆಕ್ ಶಾಪ್, ಅದರಲ್ಲಿ ಹೋಗಿ ನಿಂತ್ಬಿಟ್ಟಿದ್ರು ಅಷ್ಟು ಜನ. ನಡ್ಕೊಂಡ್ ಬಂದಂತ ಒಂದಿಷ್ಟು ಕೆಟ್ಟ ಪದ್ಧತಿ ಅಲ್ಲ ಇದೆಯಲ್ಲ, ಅದನ್ನು ವಿರೋಧ ಅಷ್ಟೇ ಈಗ ಉಳ್ಕೊಂಡಿದೆಯಾ ನಿಮಗೆ?
ದೇವರ ಮೇಲೆಲ್ಲ ನಂಬಿಕೆ ಇದೆಯಾ ಅಥವಾ ಅದನ್ನು ಕಳ್ಕೊಂಡೇ ಇದ್ದೀರಾ ಇವಾಗ? ನಾನು ಈ ಒಂದು 6-8 ವರ್ಷದಿಂದ ನನಗೆ ಸ್ವಲ್ಪ 60 ವರ್ಷ ಆದ್ಮೇಲೆ ದೈವ ಭಕ್ತಿ ಬರೋದಕ್ಕೆ ಶುರುವಾಯಿತು. ಹಾಗಂತ ನಾನು ಎಲ್ಲೂ ಬಹಳ ದೇವಸ್ಥಾನಕ್ಕೆಲ್ಲ ಪದೇ ಪದೇ ಆಗೋದಿಲ್ಲ ನನಗೆ. 4 ಜನ ಇದ್ದಾರೆ ಅಂತ ನಾನು ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ದಿನಾ ಪೂಜೆ ಮಾಡ್ತೇನೆ. ನಮ್ಮ ತಂದೆ ಮತ್ತು ಚಿಕ್ಕಪ್ಪ ಅವ್ರ ನಂತರ ನಾನು ದಿನಾ ಪೂಜೆ ಮಾಡ್ತೇನೆ. ನನಗೆ ಇಡಗುಂದಿ ಗಣಪತಿ ಬಹಳ ಅವನ ನಂಬಿಕೆ ನನಗೆ. ನಾನು ಪ್ರತಿದಿನ 3 ಹೊತ್ತು ಧ್ಯಾನದಲ್ಲಿ ಅದು ಬಂದೇ ಬರ್ತದೆ. ಏನಂದ್ರೆ, ಒಂದು ನನಗೆ ಮಕ್ಕಳು ಮೊಮ್ಮಕ್ಕಳು ನನ್ನ ಸಂಸಾರ ಇದೆಲ್ಲ ಬಹಳ ಸುಖವಾಗಿರ್ಬೇಕಪ್ಪ ದೇವ್ರೆ, ಇಲ್ಲಿ ಏನೂ ನನಗೆ ಅನಾಹುತ ಮಾಡಬೇಡ ಅನ್ನೋದನ್ನ ನಾನು ದಿನಾ ಕೇಳ್ಕೊಳ್ತಾ ಇರ್ತೇನೆ. ಅದನ್ನ ಹಾಗಂತ ನನಗೆಲ್ಲಾ ವ್ಯವಸ್ಥೆಯನ್ನು ದೇವ್ರು ಕಲ್ಪಿಸಿ ಕೊಟ್ಟಿದ್ದಾನೆ, ಎಲ್ಲೂ ತೊಂದರೆ ಮಾಡಲಿಲ್ಲ. ಹಾಗಾಗಿ ಇವತ್ತಿಗೂ ಆ ಭಾವನೆ ಇದೆ. ಸರ್, ಈಗ ನಿಮ್ಮ ಮಕ್ಕಳು ಎಷ್ಟು ಜನ ನಿಮಗೆ? ನನಗೆ 2 ಗಂಡು ಮಕ್ಕಳು ಮಾತ್ರ. ಎಲ್ಲ ಹೊರಗೆ ಇದ್ದಾರೆ ಅಥವಾ ಹೊರಗಡೆ ಇದ್ದಾರೆ? ಅಂತೂ ನೀವು ಸುಖವಾಗಿ ಸಂತೋಷವಾಗಿ ನೀವೆಲ್ಲ ಇದ್ದೀರಿ. ನಿಮ್ಮ ಸುಖ ಸಂತೋಷ ಹೀಗೆ ಮುಂದುವರಿಲಿ. 6ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ನಿಮಗೆ ನಾನು ಅಭಿನಂದನೆ ಹೇಳೋದ್ರ ಜೊತೆಯಲ್ಲಿ ಸಮ್ಮೇಳನ ಒಂದು ಅದ್ಭುತವಾಗಿ ನೆರವೇರಲಿ, ಒಳ್ಳೆಯ ಸಮ್ಮೇಳನ ಅಂತ ಹೆಸರಾಗಲಿ. ನೀವು ಒಳ್ಳೆಯ ಮಾತುಗಾರರು, ತಿಳುವಳಿಕೆ ಉಳ್ಳವರಾಗಿ ನಮಗೆ ಗೊತ್ತಿದೆ. ಹಾಗೆ ನಿಮ್ಮ ಸರ್ವಾಧ್ಯಕ್ಷತೆಯ ಸಮ್ಮೇಳನ ಯಶಸ್ವಿ ಅಂತ ನಾನು ಹೇಳುವ ಮೂಲಕ ಈ ಮಾತನ್ನು ನಾವು ಮುಗಿಸೋಣ ಅಂತ ಹೇಳ್ತೀನಿ ಸರ್. ನಮಸ್ಕಾರ.